ಅಫಿಷಿಯಲ್ ಆಗಿ ಈಗ ಬಂದಿದ್ರೆ ಹೆಂಗಿರ್ತಿತ್ತು ಅಂತ. ಈಗ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾ ಇದ್ರೆ ಆ ಜೋಶೆ ಚೆನ್ನಾಗಿರುತ್ತೆ. ಸ್ಟಾರ್ಟ್ ಮಾಡೋಣ. ಈಗ ಸೆಕೆಂಡ್ ರೌಂಡ್ ಬಸ್ಸು ಅದನ್ನೇ ಹೇಳ್ತಿದ್ದ ಗೈಸ್. ನಿನ್ನೆ ಇವತ್ತು ಹೆಂಗಿರೋ ಮುಗಿಸ್ಕೊಂಡು ನಾಳೆ ಇನ್ನೂ ಒಂದ್ಸಲಿ ರೌಂಡ್ ಮಾಡೋಣ ಅಂತ. ನಿಜ ಅಲ್ವಾ? ಒಂದೇ ರೌಂಡ್ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಗೈಸ್? ಮೂರು ರೌಂಡ್ ಮಾಡ್ಬೇಕು ತಾನೆ. ಹಾಂ, ಗಿರಿ ಪ್ರದಕ್ಷಿಣೆನ ಈಗ ದೇವಸ್ಥಾನ ಒಂದೇ ಸರಿ ಮಾಡ್ತೀವಿ ಗೈಸ್, 3 ಸರಿ ರೌಂಡ್ ಹಾಕ್ತೀವಿ ತಾನೆ. ಇದನ್ನು 3 ಸರಿ ಹಾಕೋದಾಗಿರೋ ಚೆನ್ನಾಗಿರೋದಲ್ಲ. 42 ಬಸ್ಸಿಗೆ ನಿದ್ದೆ ಇಲ್ಲ ಸರಿಯಾಗಿ, ಕಣ್ಣೆಲ್ಲ ಊದ್ಕೊಬಿಟ್ಟೈತೆ ಗೈಸ್. ಜೈ ತಿರುವಣ್ಣಾಮಲೈ. ಟೈಮ್ ಎಷ್ಟಾಯ್ತು? 5:06 ಗೈಸ್. 5:45 ಆಗಿದೆ ಟೈಮು. ಸೊ ಇನ್ನೇನು 6 ಗಂಟೆಗೆಲ್ಲ ಓಡ್ತಾ ಇದ್ವಿ ತಿರುವಣ್ಣಾಮಲೈ. ಬೆಂಗಳೂರಲ್ಲಿ ನೆಕ್ಸ್ಟ್ ಟೈಮ್ ಸಿಗ್ತಾನೆ. ಎಷ್ಟು ಯಾವಾಗ ಕರೆಸ್ಕೊಳ್ತಾನೆ ದೇವರು ನೋಡೋಣ. ಶೂಟ್ ಮಾಡ್ತಾ ಇದ್ದಾರೆ. ಸೊ ಗೈಸ್ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ಈ ಟೈಮಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ತುಂಬ ಜನ ಗಿರಿ ಪ್ರದಕ್ಷಿಣೆ ಹಾಕೋದನ್ನು. ಇಲ್ಲೂ ಬಿಡ್ತಾ ಇಲ್ಲ ಯಾರೂ, ಈ ಗೇಟಲ್ಲೂ ಎಲ್ಲ ಕ್ಲೋಸ್ ಆಗಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಜನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಗಿರಿ ಪ್ರದಕ್ಷಿಣೆ. ಸೊ ಎಲ್ಲ ಅಫಿಷಿಯಲ್ ಆಗಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದೆ ಇಲ್ಲಿಂದ ಗೈಸ್. ಇಲ್ಲಿ ಕರ್ಪೂರ ಹಾಕಿ ಕಾಯಿ ಹೊಡೆದು ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾರೆ. ಇದು ಈಸ್ಟ್ ಸೈಡಲ್ಲಿ ನಾವಿರುವಂಥದ್ದು. ಬೆಳಗ್ಗೆ ಇದೇ ಗೇಟಿಂದ ಹೋಗಿದ್ದು. ನಾವು 4:00 ಸ್ಟಾರ್ಟ್ ಮಾಡಿದ್ವಲ್ಲ. ಸೊ 9:00 ನಾವು ಫಿನಿಷ್ ಮಾಡಿದ್ದು ರಾಜಗೋಪುರದಲ್ಲಿ. ನೈಟ್ ಇನ್ನೂ ಬರ್ತಾರೆ ಗೈಸ್, ಇನ್ನೂ ಹೆವಿ ಜನ ಬರ್ತಾರೆ. ಇವಾಗ ನೋಡಿ ಇಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ. ಅಲ್ಲಿ ಮುಂದೆ ಹೋಗ್ತಾ ಇರ್ತಾರಲ್ಲ, ಸೊ ಅದ್ರ ಜೋಶಲ್ಲೇ ಹೋಗ್ತಾ ಇರೋದು ಚೆನ್ನಾಗಿರುತ್ತೆ. ಯಾರು ಕಾಲ ಕೈಗೆ ಸಿಗ್ತಾ ಇರ್ತಾರೆ. ಸೊ ಬೇಗ ಫಿನಿಶ್ ಮಾಡೋಕ್ಕಲ್ಲ, ಮುಂದೆ ಎಲ್ಲ ಹೋಗ್ತಾ ಇರ್ತಾರಲ್ಲ ಅವ್ರನ್ನೆಲ್ಲ ನೋಡ್ಕೊಂಡೆ ಫಿನಿಶ್ ಮಾಡುವಂಥದ್ದು. ನೋಡಿ ಈ ಥರ ಇರುತ್ತಲ್ಲ ಚಿತ್ರ ಪೂರ್ಣಿಮೆ, ಈ ಟೈಮಲ್ಲಿ ಮುಗಿಸ್ಬೇಕು ಅಂತ ಎಲ್ಲರಿಗೂ ಪ್ಲಾನ್ ಇರುವಂಥದ್ದು. ಸಖತ್ತಿರುತ್ತಲ್ವ ಅವಾಗ. ಸೊ ಫೋಟೋ ಹೊಡೆಯೋಕೆ ಬಿಡ್ತಲ್ವ ಅಂತ ನೋಡಿ. ಈಗ ಏನಿದೆ ಚೈತ್ರ ಪೂರ್ಣಿಮೆ ಅಂತ, ಸೊ ಅದೆಲ್ಲ ಒಂದು ರೀತಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡುವಂಥದ್ದು. ನೈಟು 9:52 ಇರುತ್ತೆ ಗೈಸ್. 9:52 ಸ್ಟಾರ್ಟ್ ಆದರೆ ನಾಳೆ ಮೇ 1ನೇ ತಾರೀಕಿಂದ ಅಷ್ಟು ಇರುತ್ತೆ ಅದು. ಸೊ ಎಷ್ಟು ಜನ ಇದ್ದಾರೆ ಇಲ್ಲಿ ಹೋಗ್ತಾರೆ ನೋಡು. ಬೆಳಗ್ಗೆ ಹೋಗುವಾಗ ಎಷ್ಟು ಜನ ಇದ್ರು, ಸೊ ಇವಾಗ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದಾಗಿರುತ್ತೆ. ಸೊ ಇದೆ ಮೇಯ್ನ್ ಸಖತ್ತಾಗಿ ಕಾಣ್ತಾ ಇದೆಲ್ಲ. ಸೊ ತುಂಬ ಜನ ಹೋಗ್ತಾ ಇದ್ದಾರೆ ಗೈಸ್. ನಮ್ಮ ಅಲ್ಲಿಂದ ಕರ್ನಾಟಕದಿಂದ ಬಂದಿರ್ತಾರೆ, ಆ ಕಡೆ ಆಂಧ್ರ, ತೆಲಂಗಾಣ, ಕೇರಳ, ತಮಿಳ್ನಾಡು ಇಲ್ಲಿರೋರು ತುಂಬ ಜನ ಬಂದಿರ್ತಾರೆ. ಸೊ ನೋಡ್ಬೋದು ಈ ಅಟ್ಮಾಸ್ಫಿಯರ್ ಬೇಕು, ಈ ಫೀಲ್ ಬೇಕು ಅಂತಲೇ ತುಂಬ ಜನ ಆ ಟೈಮ್ ಚಿತ್ರಪೂರ್ಣಿಮೆಗೆ ಬರುವಂಥದ್ದು. ಈಗ ಸ್ಟಾರ್ಟ್ ಮಾಡಿದ್ದು ಮುಗಿಯೋದು ಲೇಟೇ ಆಗುತ್ತೆ ಗೈಸ್. ಈಗ ನಾನು ಅಂದ್ಕೊಂಡಿದ್ದೆ ಕೂಲಾಗಿರುತ್ತೆ ಅಂತ. ವೆಯ್ಟ್ ಮಾಡಿ ಗೈಸ್. ಸೊ ಗೈಸ್ ಗಿರಿ ಪ್ರದಕ್ಷಿಣೆಗೆ ಹೋಗ್ತಾರ ನೋಡ್ಬೋದು. ಇಲ್ಲಿ ಹತ್ತಿರದಲ್ಲೇ ಇದ್ರೆ ಗೈಸ್ ಇಂದ್ರಲಿಂಗ ಅಲ್ಲಿ ಮೂಲೆಯಲ್ಲಿ. ಬೆಳಗ್ಗೆ ಹೋಗ್ಬೇಕಾದ್ರೆ ಕ್ಲೋಸ್ ಆಗಿತ್ತು. ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ. ಈ ಕ್ರೌಡೇ ಸೂಪರ್ ಗುರು. ಬಟ್ ಬೇರೆ ಟೈಮಲ್ಲಿ ಇಂಡಿವಿಜುವಲ್ ಆಗಿ ಮಾಡ್ತೀವಲ್ಲ, ಆ ಥರ ಸುಲಭವಾಗಿ ಮಾಡೋಕ್ಕಾಗಲ್ಲ. ಯಾಕಂದರೆ ಮುಂದ್ಗಡೆ ಅವರು ಹೋದ್ರೇ ಜಾಗ ಖಾಲಿ ಆದ್ರೇ ನೀವು ನೆಕ್ಸ್ಟ್ ಫಿಲ್ ಆಗುವಂಥದ್ದು. ಸೊ ಆದರೂ ಪೇಷನ್ಸ್ ಇರಬೇಕು. ಈ ಟೈಮಲ್ಲಿ ಮಾಡಿದ್ರೆ ಇನ್ನೂ ಪುಣ್ಯ ಪ್ರಾಪ್ತಿ ಜಾಸ್ತಿ ಆಗುತ್ತೆ ಅಂತ ತುಂಬ ಜನ ಮಾಡ್ತಾರೆ. ಸೊ ಯಾರಾದರೂ ನೆಕ್ಸ್ಟ್ ಟೈಮ್ ಏನಾದ್ರು ಬರೆಯೋಂಗಿದ್ರೆ ಬರ್ಬೋದಾಗಿರುತ್ತೆ. ನೆಕ್ಸ್ಟ್ ಟೈಮ್ ಅಷ್ಟೇ ಮೇ 31 ಮತ್ತು ಜೂನ್ 1 ಆ ಟೈಮಲ್ಲಿ ಮತ್ತೆ ಅದು ಏನೋ ಬೀಳುತ್ತೆ. ಸೊ ಈಗ ವೈಶಾಖ ಪೂರ್ಣಿಮೆ ಅಂತ ಇವತ್ತು ಸ್ಟಾರ್ಟ್ ಆಗುವಂಥದ್ದು. ಸೊ ಓಕೆ, ಗೋಪುರ ತುಂಬ ಜನ ಇಲ್ಲಿ ಹೋಗ್ತಾರೆ ನೋಡ್ಬೋದಾಗಿರುತ್ತೆ. ಎಷ್ಟು ಜನ ಬರ್ತಾಯಿದ್ದಾರೆ. ಬೆಳಗ್ಗೆ ಹೋಗುವಾಗ ಯಾರೂ ಇಲ್ಲದೆ ಇಂಡಿವಿಜುವಲಾಗಿ ಬೇಗ ಹೋಗ್ಬಿಟ್ವಿ. ಸೊ ಇಲ್ಲಿ ಮುಂದೆ ಹೋಗೋನೆಲ್ಲ ನೋಡ್ಕೊ ಹೋಗ್ತಾ ಇರ್ತಾರೆ. ಎಷ್ಟು ಜನ ಇದ್ದಾರಲ್ಲ. ಚೈತ್ರ ಪೂರ್ಣಿಮೆ ದಿನ ಮಾಡೋರು ತುಂಬ ಜನ ಇರ್ತಾರೆ. ಹಾಯ್ ಆ ಹುಡುಗಿ ಹಾಯ್ ಮಾಡಿದ್ರು. ಸೊ ತುಂಬ ಜನ ಹೋಗ್ತಾ ಇದ್ದಾರೆ ನೋಡಿ. ಆ ಭಕ್ತಿ ಭಾವ, ಏನು ಶಿವನ ಮೇಲೆ ನಂಬಿಕೆ ಇದೆ ಅದನ್ನೆಲ್ಲ ತುಂಬ ಜನ ಬಿಲೀವ್ ಮಾಡ್ತಾರೆ. ಸೊ ಒಳ್ಳೇದಾಗಲಿ ಅಂತಲೇ ಎಲ್ಲ ಕೇಳ್ಕೊಳ್ಳೋವಂಥದ್ದು. ಹಾಯ್ ಮಾಡ್ತೀರಾ? ನೋಡ್ಬೋದಾಗಿರುತ್ತೆ ಇಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ. ಸೊ ತುಂಬ ಜನ ಹೋಗ್ತಾರೆ ನೋಡ್ಬೋದಾಗಿರುತ್ತೆ ಇಲ್ಲಿ. ಸೊ ಎಷ್ಟು ಜನ ಹೋಗ್ತಾ ಇದ್ದಾರೆ ಗಾಯ್ಸ್. ಎಲ್ಲ ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಬಂದರೆ ತಳ್ಳಾರಿಗೆ ಎಲ್ಲರೂ ಫಿನಿಶ್ ಮಾಡಬೇಕು ಅನ್ಕೊ ಹೋಗ್ತಿರ್ತಾರೆ. ಆ ಖುಷಿನೇ ಬೇರೆ ಗಾಯ್ಸ್, ಆ ಮಜಾನೇ ಬೇರೆ ಇರುತ್ತೆ. ಸೊ ಹಾಯ್ ಮಾಡಿ ಬ್ರೋ. ನೋಡಿ ಇಲ್ಲಿ ಹೋಗ್ತಾ ಇರ್ಬೋದು ಅವರು. ಸೊ ಸಖತ್ತಿದೆ ಅಲ್ಲ ನೋಡೋದಕ್ಕೆ ಗಿರಿ ಪ್ರದಕ್ಷಿಣೆ. ಎಷ್ಟೋ ದಿನರು ಕನಸು ಗಾಯ್ಸ್. ನಾವೇ ಪ್ಲ್ಯಾನ್ ಮಾಡಿದ್ರು ತುಂಬ ಸರಿ ಬರೋಕ್ಕಾಗಿರಲ್ಲ. ಎಷ್ಟೋ ದಿನ ಆದಮೇಲೆ ಪ್ಲ್ಯಾನ್ ಮಾಡಿ ಬರೋವಂಥದ್ದು ಇರುತ್ತೆ. ನಾನು ಒಂದು 3 ಮಂತ್ಸಿಂದ ಬರಬೇಕು ಅಂತಿದ್ದೆ. ಸೊ ಅದೆಲ್ಲ ಆಗಿರಲಿಲ್ಲ. ಈಗ ಆಫ್ಟರ್ 3 ಮಂತ್ಸ್ ಆದಮೇಲೆ ಕರೆಸ್ಕೊಳ್ತಾ ಇರುವಂಥದ್ದು. ಅಲ್ಲಿ ನೋಡ್ಬೋದಾಗಿರುತ್ತೆ. ಅವರು ಕೂಡ ಚೇರ್ ಅಪ್ ಮಾಡ್ತಾಯಿದ್ದಾರೆ. ಎಲ್ಲ ಜೋಶಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಭಕ್ತಿ ಪರವಶದಿಂದ ದೇವರಲ್ಲಿ ಒಂದಾಗೋದಕ್ಕೆ. ನಮ್ಮ ಕರ್ನಾಟಕದಲ್ಲಿ ಈ ಥರ ಯಾವುದೂ ಇರಲ್ಲ ಆ ಥರ ಟೆಂಪಲ್ ಪರ್ಟಿಕ್ಯುಲರ್ ಆಗಿ. ಅಮಾವಾಸ್ಯೆ ಟೈಮು, ಮಹಾಶಿವರಾತ್ರಿ ಟೈಮಲ್ಲಿ ಶಿವನ ದೇವಸ್ಥಾನ ಏನಿರುತ್ತೆ ಮಾದಪ್ಪ, ಅಲ್ಲಿ ಈ ಥರ ಪರಿಚಯ ನೋಡ್ತಾ ಇದ್ದೆ. ಸೊ ಇವಾಗ ಇಲ್ಲಿ ತಿರುವಣ್ಣಾಮಲೆಯಲ್ಲಿ ಇಷ್ಟು ಜನ ಸೇರ್ತಾ ಇದ್ದಾರೆ. ಆ ಕ್ರೌಡ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಎಷ್ಟು ಜನ ಇದ್ದಾರೆ ಗೈಸ್, ಸಖತ್ತಿದ್ದಾರಲ್ಲ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ವಿಡಿಯೋ. ಇಷ್ಟು ಜನನ ಮತ್ತೆ ನೋಡಬೇಕು ಅಂದರೆ ನೆಕ್ಸ್ಟು ಪೂರ್ಣಿಮೆ ಆ ಟೈಮ್ಗೆ ಇಷ್ಟು ಜನ ಬರುವಂಥದ್ದು. ಏನು ಮಾಮೂಲಿ ದಿನಕ್ಕೆ ಇಷ್ಟೇನು ಜನ ಇರಲ್ಲ, ಕ್ರೌಡ್ ಇರುತ್ತೆ. ಆದರೆ ಇಷ್ಟೇನು ಜನ ಇರಲ್ಲ. ನೋಡ್ಬೋದಾಗಿರುತ್ತೆ ಇಲ್ಲಿ ಟೆಂಪಲ್ಲು. ಸೊ ಎಷ್ಟು ಜನ ಬರ್ತಾ ಇದ್ದಾರೆ ಇಲ್ಲೇ ನೋಡ್ಬೋದಾಗಿರುತ್ತೆ ನೀವು. ಇನ್ನೂ ಬರ್ತಾನೆ ಇರ್ತಾರೆ. ಪ್ರತಿ
ನಮ್ಮ ಕರ್ನಾಟಕದಿಂದನೂ ತುಂಬ ಜನ ಬಂದಿದ್ದಾರೆ ಗೈಸ್, ತುಂಬ ಜನ ಸಿಕ್ಕಿದ್ರು. ಯಾರಾದರೂ ಮಾತಾಡೋಗಿದ್ರೆ ಮಾತಾಡಿಸ್ಬೋದಾಗಿತ್ತು, ನೋಡೋಣ ಸಿಕ್ಕಿದ್ರೆ ಮಾತಾಡ್ಸೋಣ. ಇಲ್ಲಿದ್ದಾರೆ ನೋಡಿ ಸಾಧು ಸಂತರು, ಅವ್ರನ್ನೂ ಕೂಡ ನೋಡಿಸ್ಬೋದಾಗಿರುತ್ತೆ ನೋಡಿ. ಅವ್ರಿಗೆ ವಿಭೂತಿ ಹಾಕಿ ಅವ್ರಿಗೆ ಇದು ಮಾಡುವಂಥದ್ದು ನಮ್ಮದೆಲ್ಲ ಮುಗ್ದಿದೆ ಇವಾಗ. ಸೊ ಶರಣ ಬಸ್ಸಲ್ಲಿ ಮುಂದೆ ಹೋಗಿದ್ದಾರೆ. ನಾವು ಇಲ್ಲಿಂದ ಮತ್ತೆ ಬೆಂಗಳೂರು ಹೋಗೋದು ಅದೇ ಒಂದು ಕಷ್ಟ ಗೈಸ್. ಸೊ ನೋಡ್ಬೋದಾಗಿರುತ್ತೆ ಎಷ್ಟು ಜನ ಇದ್ದಾರೆ ಅಂತ. ಸಖತ್ತಲ್ಲ ಎಷ್ಟು ಜನ, ಸಖತ್ತಿರುತ್ತೆ ಎಷ್ಟು ಜನರನ್ನ ಮಾತಾಡುವಂಥದ್ದು. ಸೊ ಗಾಯ್ಸ್ ಒಂದು ಒಳ್ಳೆ ವ್ಯೂ ಕಾಣ್ತಾ ಇದೆ ಇಲ್ಲಿಂದ, ನೋಡ್ಬೋದಾಗಿರುತ್ತೆ. ತಿರುವಣ್ಣಾಮಲೈ ಅಲ್ಲಿ ಗೋಪುರ ಕಾಣ್ತಾ ಇದೆ, ಜೊತೆಗೆ ಅಲ್ಲಿ ಗಿರಿ ಕಾಣ್ತಾ ಇದೆ. ಅದು ಸುತ್ತ ಪ್ರದಕ್ಷಿಣೆ ಹಾಕೋ ಬರ್ತಾರೆ 14.5 ಕಿಲೋಮೀಟರು. ಸೊ ದೇವರಲ್ಲಿ ಕೇಳ್ಕೊಂಡಿರೋದು ಅಷ್ಟೇ, ಅವರೆಲ್ಲ ಏನು ಅಂದ್ಕೊಂಡಿರ್ತೀವಿ ಪುಣ್ಯ ಪ್ರಾಪ್ತಿ ಆಗಲಿ, ಆ ಮೋಕ್ಷ ಮಾರ್ಗದಲ್ಲಿ ಬರೋದಾಗಿರಲಿ, ಅಂದರೆ ಏನೆಲ್ಲ ಆಗಿರುತ್ತೆ ನಮ್ಮ ಜೀವನದಲ್ಲಿ ಒಳ್ಳೆ ನೆಕ್ಸ್ಟ್ ಒಳ್ಳೆ ಜೀವನ ಸಿಗಲಿ ಅಂತ, ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಕೊಟ್ಟು ಒಳ್ಳೆ ಜೀವನ ರೂಪಿಸ್ಕೊಡಿ, ಮುಂದಿನ ಜೀವನ ಒಳ್ಳೆಯದಾಗಿರಲಿ ಅಂತ ಕೇಳ್ಕೊಳ್ಳೋದಾಗಿರಲಿ. ಸೊ ಒಂದು ನಂಬಿಕೆ, ಈಗ ಆಗಿರೋದಕ್ಕೆ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಮಾಡಿಕೊಂಡು ನೆಕ್ಸ್ಟ್ ಜೀವನ ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಸೊ ಪುನರ್ಜೀವನ ಸ್ಟಾರ್ಟ್ ಮಾಡ್ದಂಗೆ. ಅಂದರೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಒಂದು ಲೆಕ್ಕ, ಇಲ್ಲಿಗೆ ಬಂದಿದ್ದು ಹೋದ್ಮೇಲೆ ಒಂದು ಲೆಕ್ಕ ಅಂತ ಚಿತ್ರಗುಪ್ತ ಏನೋ ಬರ್ಕೊಂಡಿರ್ತಾನೆ. ಸೊ ಯಾರು ಇಲ್ಲಿಗೆ ಬಂದು ಒಂದ್ಸರಿ ತಿರುವನಂತರಮಲೈ ಗಿರಿ ಪ್ರದಕ್ಷಿಣೆ ಮಾಡಿದ್ಮೇಲೆ ಅವ್ರದ್ದು ಏನಿದೆ ಅದನ್ನು ಪರಿಹಾರನ ಇದು ಮಾಡಿ ಮತ್ತೆ ಒಂದು ಸ್ಟಾರ್ಟ್ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಆ ನಂಬಿಕೆ ಹಂಗೆ ಉಳ್ಕೊ ಬರ್ತಾ ಇದೆ, ಅದು ಪ್ರತೀತಿ ಅಂತ ನಂಬಿದ್ದಾರೆ ತುಂಬ ಜನ. ಇಲ್ಲಿ ನೋಡ್ಬೋದು ಗಾಯ್ಸ್ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ. ತಿರುವಣ್ಣಾಮಲೈನೇ ಫೇಮಸ್ ಅಂದ್ರೆ ಗಿರಿ ಪ್ರದಕ್ಷಿಣೆ 14.5 ಕಿಲೋಮೀಟ್ರು. ಎಷ್ಟು ಜನ ಇದ್ದಾರೆ, ಈಗ 6 ಗಂಟೆ ಆಗ್ತಾ ಇದೆ ಟೈಮು, ಇನ್ನೂ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಪೊಲೀಸ್ಗಳು ಕೂಡ ತುಂಬ ಜನ ಇದ್ದಾರೆ. ಸೊ ಇವ್ರ ಕೇರ್ನೆಸ್ ಎಲ್ಲ ಅವ್ರನ್ನ ನೋಡ್ಕೊಳ್ಳೋಂಥದ್ದಿರುತ್ತೆ ಇವತ್ತು. ಸೊ ಗಾಯ್ಸ್ ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಇವತ್ತು ಚೈತ್ರ ಪೂರ್ಣಿಮೆ ದಿನ ಎಷ್ಟು ಜನ ಬರ್ತಾರೆ ಅನ್ನೋದು ನೋಡಬೇಕು ಅಂತಿದ್ದೆ. ಸೊ 6 ಗಂಟೆ ಆಗಿದೆ, ಮತ್ತೆ ಬೆಂಗಳೂರಿಗೆ ಈಗ ಬಸ್ ಹುಡ್ಕೊಂಡು ಹೋಗ್ಬೇಕು, 5 ಕಿಲೋಮೀಟ್ರ್ ದೂರ ಇದೆಯಂತೆ. ನಡೆದು ಕಾಲೆಲ್ಲ ನನಗೂ ನೋಯ್ತಾ ಇದೆ. ಸ್ಲಿಪ್ಪರ್ ಹಾಕಿದಾಗ ಓಕೆ ಗಾಯ್ಸ್, ಬರೀ ಕಾಲಲ್ಲಿ ನಡಿ ಅಂದ್ರಂತೂ ಈಗಂತೂ ಮುಗೀತು. ತುಂಬ ದಿನ ಅಷ್ಟೇ ನಡೆದೇ ಇರಲಿಲ್ಲ, 5 ಕಿಲೋಮೀಟ್ರ್ ನಡೆಯೋಕ್ಕೂ ಕಷ್ಟ ಆಗ್ತಾಯಿತ್ತು. ಸೊ ಎಷ್ಟೋ ದಿನ ಆದಮೇಲೆ 15 ಕಿಲೋಮೀಟ್ರ್ ನಡೆದಿದ್ದೀನಿ. ಸೊ ಎಷ್ಟೋ ದಿನ ಆದಮೇಲೆ ನಡೆದಿರೋದ್ರಿಂದ ಖಂಡಿತ ಕಾಲೆಲ್ಲ ನೋವು ಬಂದೇ ಇರುತ್ತೆ. ಸೊ ಅಲ್ಟಿಮೇಟ್ಲಿ ಇದೆ ಲಾಸ್ಟ್ ಪಾಯಿಂಟ್. ಈ ಪ್ಲೇಸ್ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ ಗೈಸ್, ಆ ರೀತಿ ಇದೆ. ಮತ್ತೆ ಹೋದರೆ ಎಷ್ಟು ವರ್ಷಗಳಾಗ್ಬಿಡುತ್ತೆ ಇಲ್ಲಿ ಬರೋಕ್ಕೆ. ಸೊ ಅದಕ್ಕೋಸ್ಕರ ಸೊ ಗಾಯ್ಸ್ ತಿರುವಣ್ಣಾಮಲೈ ವಿಡಿಯೋ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ನಮ್ಮದು ಏನಿದೆ ವಿಡಿಯೋ ಅದಾದಮೇಲೆ ಸೊ ಎಷ್ಟೋ ಜನ ಇದು ಮಾಡ್ತಾರೆ ನೋಡ್ಬೋದಾಗಿರುತ್ತೆ. ಎಷ್ಟು ಜನ ಕರ್ಪೂರ ಆಗ್ತಾ ಇದ್ದಾರೆ ನೋಡ್ಬೋದಾಗಿರುತ್ತೆ, ಕರ್ಪೂರ ಆಗ್ತಾ ಇದ್ದಾರೆ ನೋಡ್ಬೋದಾಗಿರುತ್ತೆ ಸೆಲ್ಫಿ. ಸೊ ಎಷ್ಟು ಜನ ಇಲ್ಲ ಒಂದು ಟೇಪ್ ಕೊಟ್ಟಿದ್ದಾರೆ ಸೆಲ್ಫು ನೋಡಿ. ಇಲ್ಲಿ ಬೆಂಕಿದೆ, ಏನಿದೆ ಬೆಂಕಿಗೆ ಇದು ಮಾಡ್ತಾರೆ ಅಂಥದ್ದು ಎಲ್ಲ ಕರ್ಪೂರ ಅಲ್ಲಿಂದನೇ ಸಿಗ್ತಾ ಇದ್ದಾರೆ. ಸೊ ಕರ್ಪೂರ ಎಸ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗೈಸ್. ಗಿರಿ ಪ್ರದಕ್ಷಿಣೆ ಆ ಕಡೆಯಿಂದ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾರೆ. 6 ಗಂಟೆ ನೆಲ ಇವಾಗ ಓಕೆ ಗೈಸ್, ನೆಲ ಇವಾಗ ಓಕೆ, ಅಷ್ಟೇನು ಕಾದಿಲ್ಲ. ನೆಲ ಕೂಲಾಗಿದೆ ಗೈಸ್, ನೆಲ ಕೂಲಾಗಿದೆ ಗೈಸ್. ಈಗ ಸ್ಟಾರ್ಟ್ ಮಾಡ್ಬೋದು, 6 ಗಂಟೆ ಸ್ಟಾರ್ಟ್ ಮಾಡಿದ್ರೆ ನೈಟ್ 10 ಗಂಟೆ ಒಳಗಡೆ ಆರಾಮ್ಸೆ ಮುಗಿಸ್ಬೋದಾಗಿರುತ್ತೆ. ಸೊ ಯಾರಾದರೂ ಮಾಡೋರಿದ್ರೆ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡೋರಿದ್ರೆ ಬರ್ಬೋದಾಗಿರುತ್ತೆ. ಓಕೆ ಗಾಯ್ಸ್, ಇದು ನಾನು ಪ್ರಸಾದ್. ನಿಮಗೆ ಈ ಸರಿ ಏನು ನಡೆಯುತ್ತೆ, ಇದು ಯಾವ ರೀತಿ ನಡೆಯುತ್ತೆ ತಿರುವಣ್ಣಾಮಲೈಲಿ ನಾನು ತೋರಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸೊ ನಾನು ಬಂದು ನೋಡ್ದಂಗಾಯ್ತು, ಎಕ್ಸ್ಪೀರಿಯನ್ಸ್ ಮಾಡ್ದಂಗಾಯ್ತು. ಸೊ ಇದೇ ರೀತಿ ವೀಡಿಯೋಗಳು ನೆಕ್ಸ್ಟ್ ಕಂಟೆಂಟ್ಗಳು ಸಿಕ್ಕಾರುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ತುಂಬ ಜನ ಬರೋರು ಇದ್ದಾರೆ ಗಾಯ್ಸ್ ನೋಡಿ, ಇನ್ನೂ ಎಷ್ಟು ಜನ ಬರ್ತಾನೆ ಇದ್ದಾರೆ. ನೋಡೋಕ್ಕೆ ಚೆಂದ ಜನಗಳನ್ನ, ಆ ಪಾಸಿಟಿವ್ ವೈಬ್ ಸಿಗುತ್ತಲ್ಲ ಈ ಪ್ಲೇಸಲ್ಲಿ ಅಂತ ಎಲ್ಲರೂ ಅದಕ್ಕೋಸ್ಕರನೇ ಇದು ಮಾಡುತ್ತಾನೆ. ಪಾಸಿಟಿವ್ ಫೀಲ್, ಆ ಪಾಸಿಟಿವ್ ವೈಬ್ ಸಿಗುತ್ತೆ ಅಂತ. ಅದು ನೈಟ್ 9:30 ಇದೆ, 6 ಗಂಟೆವರೆಗೆ ಇರುತ್ತೆ ಅಂತ ವೆಯ್ಟ್ ಮಾಡಿದೆ ಗೈಸ್. 9:00 ಇರುವಂಥದ್ದು. ಸೊ ರೋಡ್ ನೋಡ್ಬೋದಾಗಿರುತ್ತೆ. ರಾ ನಾಯ್ಸ್ ನಿಮಗೆ ಕೇಳಿಸ್ಲಿ ಅಂತಲೇ ಹೆಂಗೆ ಬಿಟ್ಟಿದ್ದೀನಿ ಗೈಸ್. ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ತಮಿಳ್ನಾಡು ಪೊಲೀಸು ತುಂಬ ಜನ ಇಲ್ಲಿಗೆ ಅಸೈನ್ ಮಾಡಿರ್ತಾರೆ ಗೈಸ್. ಅಷ್ಟು ಜನ ಕ್ರೌಡ್ನ ಕಂಟ್ರೋಲ್ ಮಾಡಲೇಬೇಕಲ್ಲ. ನಮ್ಮ ಕಡೆ ದಸರಾ ಟೈಮಲ್ಲಿ ಈ ಥರ ಕ್ರೌಡು, ಅದು ಬಿಟ್ಟರೆ MMLಸಲ್ಲಿ ಶಿವರಾತ್ರಿ ಕ್ರೌಡ್ ನೋಡ್ತೀವಿ. ತಿರುವಣ್ಣಾಮಲೈಲಿ ಮಂತ್ಲಿ ಈ ಥರ ಕ್ರೌಡ್ ಬರ್ತಾ ಇರುತ್ತೆ. ತಿರುಪತಿಲಿ ಯಾವಾಗಲೂ ಇದ್ದೇ ಇರ್ತಾರೆ ನೋಡ್ಬೋದು. ಇಲ್ಲಿ ಬಯೋ ಟಾಯ್ಲೆಟ್ಸ್ ಕೂಡ ಇನ್ವಾಲ್ವ್ ಮಾಡಿದ್ದಾರೆ. ಸೊ ಅದು ಮೇಯ್ನ್ ನಿಜವಾಗ್ಲೂ, ಯಾಕಂದರೆ ವಾಶ್ರೂಮ್ ಫೆಸಿಲಿಟಿ ಒಂದನ್ನು ಚೆನ್ನಾಗಿ ಅಲಾಟ್ ಮಾಡ್ಕೋಬೇಕು. ಪಬ್ಲಿಕ್ ಟಾಯ್ಲೆಟ್ನ ಕ್ಲೀನಾಗಿ ಇಡಬೇಕು. ಸೊ ಆವಾಗಲೇ ಅದು ಸ್ವಲ್ಪ ಚೆನ್ನಾಗಿರುವಂಥದ್ದು. ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ. ಇನ್ನು ಅದು ನೋಡೋಕ್ಕೆ ಚೆಂದ ಅಲ್ಲ, ಅದು ಜನ ಬರೋದನ್ನು ಇದಿಲ್ಲ ಅವ್ರ ಜೊತೆ ಹಿಂಗೆ ಹೋಗೋದಕ್ಕೆ ಹೆಂಗಿರುತ್ತೆ. ಬರಲ್ಲ ಅನ್ಕೊಂಡಿದ್ದೆ.
1 ಕಿಲೋಮೀಟರ್ 2 ಕಿಲೋಮೀಟರ್ ಇದ್ದರೆ ಮತ್ತೆ ಒಂದು ಪ್ರದಕ್ಷಿಣೆ ಹಾಕ್ಕೊಡ್ತಾ ಇದ್ದೆ. 14 ತಮಾಷೆ ಇಲ್ಲ. ಏನಾಗಲ್ಲ, ನಿನ್ನ ಕೈಲಾಗುತ್ತೆ ಇವಿಲ್ರಿ, ನಿನ್ನ ಕೈಲಾಗುತ್ತೆ, ನನ್ನ ಕೈಲಾಗಲ್ಲ. ನಂದು ಎನರ್ಜಿ ಐ ನೋ ಮೈ ಕಪ್ ಆಫ್ ಟೀ. ಅವಾಗ ರೆಸ್ಟ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಚೆನ್ನಾಗಿತ್ತು ಗಾಯ್ಸ್. ಬೆಳಗ್ಗೆ ಬಂದ್ವಿ, ಈವ್ನಿಂಗ್ ಹೋಗ್ತಾ ಇದೀವಿ. ಹಾಂ, ಇಪ್ಪೋ ಚೈತ್ರ ಪೂರ್ಣಿಮೆ ಕದಾ, ಅಂದಕ್ಕೆ ಬಸ್ ಸ್ಟ್ಯಾಂಡ್, ಓಲ್ಡ್ ಬಸ್ ಸ್ಟ್ಯಾಂಡು, ಪುದು ಬಸ್ ಸ್ಟ್ಯಾಂಡು, ಬಸ್ ಕಡೆ ಕಾದು ಅದಕ್ಕೆ ಮಿರ್ಚಿ ಏನಂತಾರೆ, ಅದಕ್ಕೋಸ್ಕರ ಗಾಯ್ಸ್ ಇನ್ನೂ ಒಂದು ಬಸ್ ಸ್ಟಾಪ್ ಇದೆ, ಅಲ್ಲಿಗೆ ಹೋಗ್ಬೇಕಾಗತ್ತೆ. ಅದರ್ವೈಸ್ ಬಸ್ ಇರಲ್ಲ. ಟೈಮ್ ಆಯ್ತು ಬರ್ತಾಯಿದೆ 6:45. ಸೊ ಅಲ್ಲೇನಾದ್ರು ಬಸ್ ಸಿಕ್ಕಿದ್ರೆ ಅದು ಹತ್ಕೊಂಡು ಹೋಗಿ ಚಂಗಮ್ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಚಂಗಮ್ಮಿಂದ ಡೈರೆಕ್ಟ್ ಬಸ್ ಸಿಗುತ್ತಂತೆ. ಸೊ ವೆಲ್ಲೂರು ಹೋಗ್ಬೇಕು ಅಂತ ಇದ್ದಾರೆ. ನಮಗೂ ಗೊತ್ತಿಲ್ಲ ವೆಲ್ಲೂರು ಎಲ್ಲಿ ಬರುತ್ತೋ ಅದೆಲ್ಲಿ ಬರುತ್ತೋ. ವೆಲ್ಲೂರು, ಚಿತ್ತೂರು ಎಲ್ಲ ಕೇಳಿದ್ದೀವಿ, ಬಟ್ ಎಲ್ಲಿ ಸಿಕ್ಕರು ಬಸ್ಸು ಕಡೆ ಕೆಟ್ಟೆ ಸಿಕ್ಕಿದ್ರೆ ಹೋಗ್ತಾ ಇರೋದೆ. ತಮಿಳು ಬರದೇ ಹೋದ್ರು ವಿ ಕ್ಯಾನ್ ಮ್ಯಾನೇಜ್. ಟ್ರಾವೆಲ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ನಾಲೆಡ್ಜ್ ಬರುತ್ತೆ. ದೇಶ ಸುತ್ತು ಕೋಶ ಓದು ಅಂತ ಹೇಳಿಲ್ವ ಗಾಯ್ಸ್, ಅಪರೂಪಕ್ಕೆ ಮಾಡೋಣ. ಹಂಗಾದ್ರು ಹೊಸ ರೋಡ್ ಹೆಂಗೈತೆ, ಕೆಳಗಡೆ ಹೋಗ್ಬಿಡ್ಬೇಕು ನಾವು, ಬ್ರಿಡ್ಜ್ ಕೆಳಗಡೆ. ಇದು ಯಾವ್ದು ಸರ್ಕಲ್ ನೇಮ್ ಐ ಡೋಂಟ್ ನೋ, ಬಟ್ ಬಸ್ ಸ್ಟಾಪಿಂದ ತುಂಬ ಜನ ಬರ್ತಾಯಿದ್ದಾರೆ ನೈಟ್ ಹೊತ್ತು. ಎಲ್ಲ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದಾರೆ. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿಬಿಟ್ಟು ನೈಟು ಬೆಳಗ್ಗೆ ದರ್ಶನ ಪ್ರಸಾದ ಕೊಡ್ತಾ ಇದ್ದಾರೆ. ಇಲ್ಲಿ ಬರ್ತಾಯಿದ್ದಾರೆ ನೋಡಿ, ಅಲ್ಲಿ ಗಿರಿ ಹತ್ರದಿಂದ ಪ್ರದಕ್ಷಿಣೆ ಮಾಡ್ಕೊಂಡು ತುಂಬ ಜನ ಹೋಗ್ತಾಯಿದ್ದಾರೆ. ಇನ್ನೂ ಅಷ್ಟು ಜನ ಇದ್ದಾರೆ. ತಮಿಳ್ನಾಡ್ದು ಲ್ಯಾಂಗ್ವೇಜ್ ನೋಡೋಕ್ಕೆ ಒಂಥರ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಬಸ್ ಸ್ಟಾಪ್. ಸೊ ಗಾಯ್ಸ್, ಟೈಮ್ 7 ಗಂಟೆ ಇದೆ. ಸೊ ಬಸ್ಸು ಹೋಗೋಕೆ ರೆಡಿ ಇದೆ ಬೆಂಗಳೂರಿಗೆ. ಸೀಟ್ ಸಿಕ್ಕರೆ ಹತ್ಕೊ ಹೋಗ್ಬಿಡೋಣ. ಸೊ ಈ ಪ್ಲೇಸ್ ಚೆನ್ನಾಗಿ ಕಾಣ್ತಾ ಇದೆ ಗೈಸ್, ತಮಿಳ್ನಾಡು. ಆ ಲ್ಯಾಂಗ್ವೇಜ್ ಬರದೇ ಇದ್ದರು ಅದನ್ನು ಟ್ರೈ ಮಾಡಿ ಕತ್ತುಕೊಂಡು ಬನ್ನಿ ಹೋಗೋಣ. ಬಸ್ ಸಿಗಲ್ಲ ಅಂತ ಇದ್ವಿ, ಯಾಕಂದರೆ ಚೈತ್ರ ಪೂರ್ಣಿಮೆ ಇರೋದ್ರಿಂದ ಬಸ್ ಸ್ಟಾಪಲ್ಲಿ ಯಾವುದೂ ಇರಲ್ಲ ಅಂತಿದ್ರು. ನಮ್ಮ ಲಕ್ ಅಂತ ಹೇಳ್ಬೋದು. ಶರಣ ಅವರ ಎಷ್ಟೋ ಒಂದು ಕರ್ಪೂರ ಹಚ್ತಿದ್ರು ಅನ್ಸುತ್ತೆ. ಸೊ ಬಸ್ ಸ್ಟಾಪಿಗೆ ಬಂದ್ವಿ. 7 ಗಂಟೆಗೆ ಬಸ್ ಸಿಕ್ಕಿದೆ. ಸೊ ಎಷ್ಟು ಗಂಟೆಗೆ ರೀಚ್ ಆಗ್ತೀವೋ ನೋಡೋಣ. ಸೊ ಅದೇ ಚೈತ್ರ ಪೂರ್ಣಿಮೆ ದಿನ ಬಸ್ ಸಿಕ್ಕಿರೋದು ಗ್ರೂಪ್ ಅಂತ ಹೇಳ್ತಾರೆ. ಇಲ್ಲಿ ಬಿಟ್ಟಿದ್ರೆ ಇನ್ನು 6 ಕಿಲೋಮೀಟರ್ ಬೇರೆ ಆಲ್ಟರ್ನೇಟ್ ಬಸ್ ಸ್ಟಾಪ್ ಇದೆ ಅಂತ ಗಾಯ್ಸ್, ಅಲ್ಲಿ ಹೋಗ್ಬೇಕಾಗಿರ್ತಿತ್ತು. ಸೊ ಅಲ್ಲಿ ಹೋಗಿರೋ ಮತ್ತೆ ಟಯರ್ಡ್ ಆಗ್ಬಿಡೋದು. ಇವಾಗಲೇ 2 ಕಿಲೋಮೀಟರ್ ನಡ್ಕೊಬರೋಕ್ಕೆ ಟಯರ್ಡ್ ಆಗಿದೆ, ಅದು 14.25 ಕಿಲೋಮೀಟರ್ ನಡೆದಾಗಿರೋದ್ರಿಂದ. ಸೊ ಬೇಗ ಸಿಕ್ಕಿದ್ರೆ ತಲುಪ್ಕೊಂಡು ಸಾಕು, ಜಾಸ್ತಿ ನಡೆಯೋಕ್ಕೂ ಆಗಲ್ಲ. ಸೊ ಗಾಯ್ಸ್, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕಿಂತ ಬೆಟರ್ ಏನು ಬೇಕು ಅಂತ ಕಮೆಂಟ್ ಮಾಡಿ. ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್. ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್ ಗೈಸ್.